ವೀಕ್ಷಕರೇ, ಕನ್ನಡದಲ್ಲಿ ತಮ್ಮ ನಟನೆ ಡೆಬ್ಯೂನ ಶುರು ಮಾಡಿ ಬೇರೆ ಭಾಷೆಗಳಿಗೆ ಜಂಪ್ ಆಗಿ ಅಲ್ಲೂ ಕೂಡ ಹೆಸರನ್ನ ಮಾಡದಂತ ಕನ್ನಡ ನೆಲದ ಎಷ್ಟೋ ಜನ ಕಲಾವಿದೆಯರು ಇದ್ದಾರೆ. ಅವರ ಪೈಕಿ ಕನ್ನಡದ ನಟಿ ರೇಖಾ ವೇದವ್ಯಾಸ್ ಕೂಡ ಒಬ್ರು. ಈ ರೇಖಾ ವೇದವ್ಯಾಸ್ ಅಂದ ತಕ್ಷಣ ಅನೇಕರಿಗೆ ಅವರ ಕೆಲವೊಂದಷ್ಟು ಚಿತ್ರಗಳು ನೆನಪಾಗ್ತವೆ. ಕೆಲವರಿಗೆ ಅವರ ನಟನೆಯ ಚಿತ್ರ ಸಿನಿಮಾ ನೆನಪಾದ್ರೆ ಇನ್ ಕೆಲವರಿಗೆ ಹುಡುಗಾಟ ಚಿತ್ರ ನೆನಪಾಗಬಹುದು, ಇನ್ನು ಕೆಲವರಿಗೆ ಅವರ ಚಲ್ಲಾಟ ಚಿತ್ರ ನೆನಪಾಗಬಹುದು. ಆದ್ರೆ ಕನ್ನಡದಲ್ಲಿ ಅವರ ಪ್ರಮುಖ ಚಿತ್ರಗಳಲ್ಲಿ ಹುಚ್ಚ ಚಿತ್ರ ಯಾವತ್ತೂ ಪ್ರಧಾನ ಚಿತ್ರ ಆಗಿ ನಿಲ್ಲುತ್ತೆ. ಕನ್ನಡದಲ್ಲಿ ತುಂಟಾಟ, ಚೆಲ್ಲಾಟ, ಹುಡುಗಾಟ, ಹುಚ್ಚ ಈ ರೀತಿ ಮುಂತಾದ ಅನೇಕ ಸಿನಿಮಾಗಳಲ್ಲಿ ನಟಿಸಿದಂತ ರೇಖಾ ಒಂದ್ ಕಾಲದಲ್ಲಿ ಎಷ್ಟೋ ಜನ ಪಡ್ಡೆ ಹುಡುಗರ ಸೈಲೆಂಟ್ ಕ್ರಶ್ ಆಗಿದ್ರು. ಕನ್ನಡದ ಜೊತೆ ತೆಲುಗು ಹಾಗೂ ತಮಿಳಿನಲ್ಲೂ ಕೂಡ ನಡೆಸಿದಂತ ರೇಖಾ ಅಲ್ಲೂ ಕೂಡ ಯಶಸ್ವಿಯಾದ್ರು. ಕಳೆದ 25 ವರ್ಷಗಳಲ್ಲಿ 3 ಭಾಷೆಗಳಲ್ಲಿ ಸೇರಿ ಸುಮಾರು 40ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದಂತ ರೇಖಾ ಕಳೆದ 10 ವರ್ಷಗಳಿಂದ ಹಠಾತ್ತನೆ ಚಿತ್ರರಂಗದಿಂದಲೇ ದೂರ ಆದ್ರು. ಆಗೆಲ್ಲ ಒಂದೇ ವರ್ಷದಲ್ಲಿ 3-4 ಹಿಟ್ ಚಿತ್ರಗಳನ್ನ ಕೊಡ್ತಾ ಇದ್ದಂತ ರೇಖಾ ಇದ್ದಕ್ಕಿದ್ದಂತೆ ಸಿನಿಮಾ ಮಾಡೋದನ್ನ ನಿಲ್ಸಿದ್ಯಾಕೆ? ಅವ್ರಿಗೇನಾಯ್ತು? ಇವರು ಈಗ ಎಲ್ಲಿದ್ದಾರೆ ಎಂಬ ಮುಂತಾದ ವಿಷಯಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಕನ್ನಡದಲ್ಲಿ ಇವರು ಜಿಂಕೆಮಾರಿ ರೇಖಾ ಅಂತಾನೆ ಫೇಮಸ್. ಇದರ ಜೊತೆ ಅಕ್ಷರ ಎಂಬ ಹೆಸರಿಂದನೂ ಕೂಡ ತೆಲುಗಲ್ಲಿ ಇವರನ್ನ ಅನೇಕರು ಕರೀತಾರೆ. ಇವರ ಪೂರ್ತಿ ಹೆಸರು ರೇಖಾ ವೇದವ್ಯಾಸ್. ಮೂಲದ ಉಡುಪಿಯವರಾದಂತ ರೇಖಾ ಜನಿಸಿದ್ದು ಹಾಗೂ ಓದಿದ್ದೆಲ್ಲ ಬೆಂಗಳೂರಲ್ಲಿ. ತಮ್ಮ ಪೋಷಕರಿಗೆ ಒಬ್ಬರೇ ಮಗಳಾದಂತ ರೇಖಾ ಚಿಕ್ಕಂದಿನಿಂದಲೂ ಕೂಡ ನೋಡೋದಕ್ಕೆ ಸ್ಫುರದ್ರೂಪಿ ಹಾಗೂ ಅಷ್ಟೇ ಚುರುಕು ಸ್ವಭಾವದರಾಗಿದ್ರು. ಕೆಂಗೇರಿಯ ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್ನಲ್ಲಿ ತಮ್ಮ ಹೈಸ್ಕೂಲ್ ಶಿಕ್ಷಣ ಮುಗಿಸಿದಂತ ಅವರು ಮುಂದೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ BBA ಕೋರ್ಸ್ ಅನ್ನ ಮಾಡ್ತಿದ್ರು. ಈ ಒಂದು ಸಮಯದಲ್ಲಿ ಅವರು ಪಾರ್ಟ್ ಟೈಮ್ ಮಾಡೆಲಿಂಗ್ ಮಾಡ್ತಾ ಫ್ಯಾಷನ್ ಲೋಕದ ಕರಿಯರ್ಗೆ ಬೇಕಾದಂತ ತಯಾರಿಯನ್ನ ನಡೆಸ್ತಾ ಇದ್ರು. ಅದೇ ಸಮಯಕ್ಕೆ ಅವರಿಗೆ ದಕ್ಷಿಣ ಭಾರತದ ಅತಿ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆಯಾದಂತ ರಾಮೋಜಿ ಫಿಲ್ಮ್ ಸಿಟಿಯ ಮುಖ್ಯಸ್ಥರಾದಂತ ರಾಮೋಜಿರವರವರ ನಿರ್ಮಾಣದಲ್ಲಿ ತಯಾರಾಗ್ತಿದ್ದಂತ ಕನ್ನಡದ ಚಿತ್ರ ಸಿನಿಮಾದಲ್ಲಿ ನಟಿಸೋದಕ್ಕೆ ಆಫರ್ ಬರುತ್ತೆ. ಇದು ಇಸವಿ 2000ರಲ್ಲಿ ಇದೇ ಹೆಸರಲ್ಲಿ ಬಂದಿದ್ದಂತ ತೆಲುಗು ಚಿತ್ರದ ರೀಮೇಕ್ ಆಗಿತ್ತು. ಇವ್ರಿಗೆ ಆಫರ್ ಬಂದಂತ ಮೊದಲ ಸಿನಿಮಾ ಚಿತ್ರ ಆದ್ರೂ ಕೂಡ 2001ರಲ್ಲಿ ರಿಲೀಸ್ ಆದಂತ ಅವರ ನಟನೆಯ ಮೊದಲ ಚಿತ್ರ ಅಂದ್ರೆ ಅದು ಹುಚ್ಚ. 2001ನೇ ಇಸ್ವಿಯಲ್ಲಿ ಕನ್ನಡ ಹಾಗೂ ತೆಲುಗು ಸೇರಿ ಇವರ ನಟನೆಯ ಒಟ್ಟು 4 ಚಿತ್ರಗಳು ರಿಲೀಸ್ ಆಗಿದ್ವು. ಅವೇ ಹುಚ್ಚ, ಚಿತ್ರ, ಆನಂದಂ ಹಾಗೂ ಜಬಲಿ ಚಿತ್ರಗಳು. ಇವುಗಳಲ್ಲಿ ಹುಚ್ಚ, ಚಿತ್ರ ಹಾಗೂ ಆನಂದಂ ಚಿತ್ರಗಳು ಯಶಸ್ಸನ್ನ ಕಂಡು ಕಮರ್ಷಿಯಲಿ ಹಿಟ್ ಆದ್ವು. ನಟನೆ ಶುರು ಮಾಡಿದಂತ ಪ್ರಥಮ ವರ್ಷದಲ್ಲೇ ಅವರು ಒಟ್ಟು 2 ಭಾಷೆಗಳಲ್ಲಿ 3 ಹಿಟ್ ಚಿತ್ರಗಳನ್ನ ಕೊಟ್ಟಿದ್ರು. ಈ ಮೂಲಕ 2001ರಲ್ಲಿ ಅವರು ಕನ್ನಡ ಹಾಗೂ ತೆಲುಗು ಎರಡರಲ್ಲೂ ಕೂಡ ಒಟ್ಟಿಗೆ ತಮ್ಮ ಸಿನಿ ಜರ್ನಿಯನ್ನ ಶುರು ಮಾಡ್ತಾರೆ. ಆನಂದಂ ಚಿತ್ರ ತೆಲುಗಿನಲ್ಲಿ ಅವರ ನಟನೆಯ ಮೊದಲ ಚಿತ್ರ. ಇದಾದ ನಂತರ 2002ರಲ್ಲಿ ಕನ್ನಡದ ತುಂಟಾಟ ಚಿತ್ರದ ನಂತರ ಅದೇ ವರ್ಷ ತೆಲುಗಿನಲ್ಲಿ ಒಕ್ಕಟೆ ನಂಬರ್ ಕುರ್ರಾಡು ಹಾಗೂ ಮತ್ತೆ 2003ರಲ್ಲಿ ಅವ್ರಿಗೆ ಪುನ್ನಗೈ ಪೂವೆ ಎಂಬ ತಮಿಳು ಚಿತ್ರವೊಂದರಲ್ಲಿ ನಟಿಸೋದಕ್ಕೆ ಅವಕಾಶ ಸಿಗುತ್ತೆ. ಈ ರೇಖಾ ಅವರು ಮೊದಲ ಬಾರಿಗೆ ನಾಯಕಿಯಾಗಿ ಆಯ್ಕೆಯಾದಾಗ ಅವರ ವಯಸ್ಸು ಕೇವಲ 16 ವರ್ಷ ಅಷ್ಟೇನೆ. ಅಷ್ಟು ಬೇಗ ತನಗೆ ದೊಡ್ಡ ಹೆಸರಾಂತ ನಿರ್ಮಾಣ ಸಂಸ್ಥೆಗಳಿಂದ ಆಫರ್ ಸಿಗುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಲ್ಲ. ಅವರು ನಟಿಯಾಗಿದ್ದೇ ಒಂದು ರೋಚಕ, ಆಕಸ್ಮಿಕ. ಅವರು ಆಗ ಮಾಡೆಲಿಂಗ್ ನಲ್ಲಿ ಸಕ್ರಿಯರಾಗಿದ್ರು. ಯಾವುದೋ ಜಾಹೀರಾತುಗಳ ಶೂಟಿಂಗ್ ಆಗಿ ಮುಂಬೈಗೆ ಹೋಗಿದ್ರು. ಅವರ ಯಾವುದೋ ಒಂದು ಆಡ್ ನ ಫೋಟೋಗಳು ಇದ್ದಂತ ಪೋಸ್ಟರ್ ಒಂದನ್ನ ಹೈದರಾಬಾದ್ ನಲ್ಲಿ ನೋಡಿದಂತ ನಿರ್ಮಾಪಕಿ ಕನ್ನಡದ ಚಿತ್ರ ಸಿನಿಮಾಗೆ ರೇಖಾರವರೇ ಸೂಕ್ತ ಅಂತ ಆಯ್ಕೆ ಮಾಡ್ತಾರೆ. ಅಲ್ಲಿಂದ ಅವರ ಸಿನಿ ಜರ್ನಿ ಅವರಿಗೆ ಗೊತ್ತಿಲ್ಲ ಹಾಗೇನೆ ಅನಿರೀಕ್ಷಿತವಾಗಿ ಶುರುವಾಗುತ್ತೆ. 2001ರಲ್ಲಿ ಅವರು ನಡೆಸಿದಂತ ಹುಚ್ಚ, ಚಿತ್ರ ಹಾಗೂ ಆನಂದಂ ಈ 3 ಸಿನಿಮಾಗಳು ಕೂಡ 175 ದಿನಗಳಿಗೂ ಹೆಚ್ಚು ಕಾಲ ಓಡ್ತವೆ. ಈ ಮೂಲಕ ಅವರು ದಕ್ಷಿಣದ ಹ್ಯಾಟ್ರಿಕ್ ಹೀರೋಯಿನ್ಗಳ ಸಾಲಿಗೆ ಸೇರಿದ್ರು. ಇನ್ನು ಇವ್ರಿಗೆ ಮಿಸ್ ಇಂಡಿಯಾ ಟೈಟಲ್ ಅನ್ನ ಗೆಲ್ಲುವಂತ ಆಸೆ ಇತ್ತು. ಆದ್ರೆ ಮಾಡೆಲಿಂಗ್ ಅವರನ್ನ ಸಿನಿಮಾ ಕ್ಷೇತ್ರಕ್ಕೆ ಎಳೆದು ತಂದಿತ್ತು. ಚಿತ್ರ ಸಿನಿಮಾಗೆ ಮೊದಲ ಅವಕಾಶ ಸಿಕ್ಕಾಗ ನಾನು ಇದನ್ನ ಮಾಡ್ಬೇಕೋ ಬೇಡೋ ಎಂಬ ಗೊಂದಲ ಅವ್ರಿಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡಂತ ರೇಖಾಗೆ ತಮ್ಮ ಮುಂದಿನ ಭವಿಷ್ಯದ ಬದುಕಿನ ಮುಖ್ಯ ನಿರ್ಧಾರಗಳ ಬಗ್ಗೆ ಗೈಡ್ ಮಾಡೋಕೆ ಯಾರೂ ಇರ್ಲಿಲ್ಲ. ತಾಯಿಯ ಬೆಂಬಲದೊಂದಿಗೆ ಅವರು ಆಗ ಹೆಚ್ಚು ಯೋಚಿಸದೆ ಸಿನಿಮಾ ಅವಕಾಶವನ್ನ ಸ್ವೀಕರಿಸ್ತಾರೆ. 2001ರಿಂದ 2011ರವರೆಗೂ ಕೂಡ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸಾಕಷ್ಟು ಬ್ಯುಸಿ ಇದ್ದಂತ ನಟಿ ರೇಖಾ ವೇದವ್ಯಾಸ್ ಡೇಟ್ಸ್ ಗಳ ಕ್ಲಾಶ್ ನಿಂದಾಗಿ ಇವರು ಆಗ ತೆಲುಗು ಹಾಗೂ ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಿಸ್ ಮಾಡಿಕೊಂಡ್ರು. ಶ್ರೇಷ್ಠ ನಿರ್ದೇಶಕರು ಆದಂತ ಮಣಿರತ್ನಂರವರ ಒಂದು ತಮಿಳು ಪ್ರಾಜೆಕ್ಟ್ ನಲ್ಲಿ ರೇಖಾ ಸೆಲೆಕ್ಟ್ ಆಗಬೇಕಿತ್ತು. ಆದ್ರೆ ಕನ್ನಡದಲ್ಲಿ ಆಗ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಇರೋದ್ರಿಂದ ಡೇಟ್ಸ್ ಕ್ಲಾಶ್ ಆಗಿ ಆ ಒಂದು ಚಿತ್ರ ಕೈತಪ್ಪಿತ್ತು. ಇದೇ ಕಾರಣದಿಂದಾಗಿ ತೆಲುಗಿನಲ್ಲಿ ನಟ ಉದಯ್ ಕಿರಣ್ ರವರ ಜೊತೆ ಕೂಡ ಒಂದು ಸಿನಿಮಾ ಮಿಸ್ ಆಗಿತ್ತು. ಇವರನ್ನ ಈಗಲೂ ಕೂಡ ತೆಲುಗಿನಲ್ಲಿ ಅನೇಕರು ಅಕ್ಷರ ಅಂತಾನೆ ಕರೀತಾರೆ. ಈ ಒಂದು ಹೆಸರು ಅವ್ರಿಗೆ ಬರೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಹಿನ್ನೆಲೆ ಇದೆ. ಬಹುಶಃ ಅನೇಕರಿಗೆ ಇದು ಗೊತ್ತಿಲ್ಲ ಅನ್ಸುತ್ತೆ. ಅಕ್ಷರ ಎಂಬ ಹೆಸರು ಅವ್ರಿಗೆ ಚಿತ್ರರಂಗದಿಂದ ಬಂದಿದ್ದಲ್ಲ, ಅದನ್ನ ಅವರು ತಮ್ಗೆ ತಾವೇ ಇಟ್ಕೊಂಡಿದ್ದು. ಒಂದ್ಸಲ ಕಾರ್ ಅಪಘಾತದಲ್ಲಿ ಬೇರೆ ಯಾರೋ ಸೀರಿಯಲ್ ನಟಿ ನಿಧನರಾದಾಗ ಇದು ಇವರೆಂತ ತಪ್ಪಾಗಿ ತಿಳಿದು ಯಾರೋ ಮಾಧ್ಯಮದವರು ಇವ್ರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಆ ಸಾವನ್ನಪ್ಪಂತ ನಟಿ ಹೆಸರು ಕೂಡ ರೇಖಾನೇ ಆಗಿತ್ತು.
ಆಗ ಆ ಒಂದು ಹೆಸರಿಂದಲೇ ಇಂಥ ಅಪಶಕುನದ ಸುದ್ದಿ ಪ್ರಚಾರ ಆಗಿದೆ, ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಇವ್ರಿಗೆ ಯಾರೋ ಸಜೆಸ್ಟ್ ಅನ್ನ ಮಾಡಿದ್ರಿಂದ ರೇಖಾ ತಮ್ಮ ಹೆಸರನ್ನ ಅಕ್ಷರ ಅಂತ ಬದಲಿಸ್ಕೊಳ್ತಾರೆ. ಕೆಲವು ವರ್ಷದವರೆಗೂ ಅವರು ಇದೇ ಒಂದು ಹೆಸರಲ್ಲಿ ಮುಂದುವರಿತಾರೆ ಕೂಡ. ಆದ್ರೆ ಮತ್ತೆ ರೇಖಾ ಎಂಬ ಹಳೆಯ ಹೆಸರಿಗೆ ಅವರು ವಾಪಸ್ ಬರ್ತಾರೆ. ತೆಲುಗಿನಲ್ಲಿ ಅವರು ರವಿತೇಜ, ನಾಗಾರ್ಜುನ ತರಹದ ದೊಡ್ಡ ನಟರ ಜೊತೆ ಹಾಗೂ ಇತರ ಸಣ್ಣ ಪುಟ್ಟ ಕಲಾವಿದರ ಜೊತೆ ಕೂಡ ನಟಿಸಿದ್ದಾರೆ. ಇನ್ನು ಕನ್ನಡದಲ್ಲಿ ಯಶ್ ಹಾಗೂ ಶಿವಣ್ಣರ ಹೊರತಾಗಿ ಉಳಿದಂತ ಎಲ್ಲರ ಜೊತೆ ಕೂಡ ನಟಿಸಿರುವಂತಹ ರೇಖಾ ತಾವು ನಟಿಸಿದಂತ ಒಟ್ಟು ಚಿತ್ರಗಳಲ್ಲಿ ಸುಮಾರು 25ರಷ್ಟು ಚಿತ್ರಗಳನ್ನ ಕನ್ನಡವೊಂದರಲ್ಲೇ ಮಾಡಿದ್ದಾರೆ. ಇವುಗಳಲ್ಲಿ ಸುಮಾರು 20 ಚಿತ್ರಗಳಲ್ಲಿ ಪ್ರಧಾನ ನಾಯಕಿಯಾಗಿ ನಟಿಸಿದಂತ ರೇಖಾ ಕನ್ನಡ ಚಿತ್ರರಂಗದ ಟ್ಯಾಲೆಂಟೆಡ್ ಕಲಾವಿದೆ. ಕನ್ನಡ, ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿ ಸ್ಫುಟವಾಗಿ ಮಾತನಾಡುವಂತ ರೇಖಾಗೆ ಅಭಿನಯದ ಕುಶಲತೆ ಹೊಸದೇನಲ್ಲ. ಇದರ ಜೊತೆ ನಾಯಕಿಗೆ ಬೇಕಾದಂತ ಆ ಭಾಷಾ ಸ್ಪಷ್ಟತೆ, ಸೌಂದರ್ಯ, ನೃತ್ಯ, ಕೌಶಲ್ಯ ಇದೆಲ್ಲನೂ ಕೂಡ ಅವ್ರಿಗೆ ಇತ್ತು. ಡೇಟ್ಸ್ ನ ಕ್ಲಾಶ್ ನಿಂದಾಗಿ ಅನೇಕ ಚಿತ್ರಗಳನ್ನ ಮಿಸ್ ಮಾಡ್ಕೊಂಡಂತ ಹಾಗೂ ಕೆಲಸದ ಒತ್ತಡದಿಂದ ಎಷ್ಟೋ ನಿರ್ಮಾಪಕರ ಕೈಯೂ ಕೂಡ ಸಿಗದೆ ಇದ್ದಂತ ರೇಖಾ 2014 ನಂತರ ಏಕಾಏಕಿ ಸಿನಿಮಾ ನಟನೆಯಿಂದ ದೂರ ಆದ್ರು. ಚಿತ್ರರಂಗಕ್ಕೆ ಬಹುಬೇಗ ಬಂದಂತ ಅವರು ತಮ್ಮ ಪ್ರೈಮ್ ಟೈಮ್ ನಲ್ಲಿ ಯಾಕೆ ಸಿನಿಮಾಗಳಿಂದ ದೂರ ಸರಿದ್ರು ಎಂಬ ಪ್ರಶ್ನೆ ಹಲವರಲ್ಲಿದೆ. ರೇಖಾ ತಾವು ನಟಿಯಾಗಬೇಕು ಎಂಬ ವಿಷನ್ ಅನ್ನ ಹೊಂದಿದ್ದವರಲ್ಲ. ಅವರು ನಟನೆಗೆ ಬಂದು ಯಶಸ್ವಿಯಾದ ನಂತರ ನಟನೆ ಅನ್ನೋದು ಅವರ ಫ್ಯಾಷನ್ ಆಗಿ ಬದಲಾಯಿತು. ನಟನೆ ಹೊರತಾಗಿ ತನಗೇನು ಬರಲ್ಲ ಹಾಗೂ ಬೇರೇನು ಗೊತ್ತಿಲ್ಲ ಅನ್ನುವಂತ ರೇಖಾ ತಾವು ಚಿತ್ರರಂಗದಿಂದ ಇಂಥದ್ದೇ ಕಾರಣಕ್ಕೆ ದೂರವಾದಂತ ನಿಶ್ಚಿತವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸಿನಿಮಾಗಿಂತನೂ ಕೂಡ ವೈಯಕ್ತಿಕ ಬದುಕು ತುಂಬಾ ಮುಖ್ಯ ಅಂತ ಈಗೀಗ ಅನಿಸ್ತಾ ಇದೆ. ಹಾಗಾಗಿ ನಾನು ನನ್ನ ಬದುಕಿನ ಕಡೆ ಮತ್ತು ಕುಟುಂಬದ ಕಡೆ ಗಮನ ಹರಿಸೋದಕ್ಕೆ ಮುಂದಾಗಿದೆ ಅಂತ ಅವರು ಒಂದ್ಸಾರಿ ಒಂದು ಸುಳಿವನ್ನ ಹಿಂದೊಮ್ಮೆ ಕೊಟ್ಟಿದ್ರು. ಈ ರೇಖಾ ಅವರು ತಮ್ಮನ್ನು ತಾವು ಕೇವಲ ಗ್ಲಾಮರ್ ಪಾತ್ರಗಳಿಗೆ ಮಾತ್ರ ಮೀಸಲಾಗಿಸಿಕೊಂಡಿದ್ದು ಕೂಡ ಇಲ್ಲಿ ಅವ್ರಿಗೆ ಅವಕಾಶಗಳು ಮರೆಯಾಗೋದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಕಾಲಕ್ಕೆ ತಕ್ಕಂತೆ ನಟನೆ, ಪರ್ಸನಾಲಿಟಿ ಹಾಗೂ ಮೆಥಡ್ ಆಕ್ಟಿಂಗ್ ಗಳನ್ನ ಯಾವುದೇ ಕಲಾವಿದ ತನ್ನಲ್ಲಿ ವಿಕಸನ ಮಾಡಿಕೊಂಡ್ರೆ ಮಾತ್ರ ಬೆಳವಣಿಗೆ ಸಾಧ್ಯ ಹಾಗೂ ಬದಲಾವಣೆಗೊಂದು ಸಾರ್ಥಕತೆ ಎಂಬ ಅನುಭವದ ಮಾತಿದೆ. ಒಂದೇ ತರದ ಪಾತ್ರ ಹಾಗೂ ನಟನೆಗೆ ಜೋತ್ ಬಿದ್ರೆ ಈ ರೇಸಿಂಗ್ ನಲ್ಲಿ ಅಂತ ಕಲಾವಿದ ಹಿಂದೆ ಉಳಿಯೋದೇ ಹೆಚ್ಚು. ಈ ರೇಖಾರವರ ಕರಿಯರ್ ನಲ್ಲೂ ಕೂಡ ಇದೇ ಆಗಿದ್ದು. ಈ ನಟ ನಟಿಯರ ಬದುಕು ತೆರೆ ಮೇಲೆ ಕಾಣುವಷ್ಟು ಅಥವಾ ನಾವೆಲ್ಲ ಅವ್ರ ಬಗ್ಗೆ ಅಂದ್ಕೊಂಡಷ್ಟು ಸುಲಭವಾಗೇನು ಇರೋದಿಲ್ಲ. ಅಲ್ಲಿ ಹಲವಾರು ಸಂಕಷ್ಟಗಳು, ಸಂದಿಗ್ಧತೆಗಳು, ಯಾರಿಗೂ ಕೂಡ ಹೇಳ್ಕೊಳ್ಳಲಾಗದಷ್ಟು ಒತ್ತಡಗಳು ಇರ್ತವೆ. 2014 ನಂತರ ರೇಖಾ ಕನ್ನಡ ಹಾಗೂ ಇತರೆ ಭಾಷೆಗಳಲ್ಲಿ ನಟಿಸೋದನ್ನ ಏಕಾಏಕಿ ನಿಲ್ಲಿಸ್ತಾರೆ. ಇದು ಅವರದೇ ನಿರ್ಧಾರ ಆಗಿತ್ತು. 2020 ಮತ್ತು 2021 ನಂತರ ಅವರ ದೇಹದಲ್ಲಿ ಗಂಭೀರ ಸಮಸ್ಯೆಗಳು ಉಂಟಾದವು. ಕೆಲವರು ಅವ್ರಿಗೆ ಕೋವಿಡ್ ಆಗಿತ್ತು ಅಂತ ಮಾತನಾಡ್ಕೊಂಡ್ರು. ಸ್ವತಃ ರೇಖಾರವರು ಈ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ತನಗೆ 2021 ನಂತರ ಹೆಲ್ತ್ ಇಶ್ಯೂ ಉಂಟಾಯಿತು, ಅದರಿಂದಾಗಿ ಬಹಳ ನೋವನ್ನ ಅನುಭವಿಸ್ತೆ, ಅದರಿಂದಾಗಿ ದೈಹಿಕವಾಗಿ ದುರ್ಬಲ ಕೂಡ ಆದೆ ಅಂತ ಅವರು ಹೇಳ್ಕೊಂಡಿದ್ರು. ಯಾವ ಅನಾರೋಗ್ಯದ ಸಮಸ್ಯೆ ಅವರನ್ನ ಆರಂಭದಲ್ಲಿ ವೀಕ್ ಮಾಡ್ತೋ ಅದೇ ಒಂದು ಸಮಸ್ಯೆನೇ ಕಷ್ಟಗಳನ್ನ ಎದುರಿಸುವಂತ ಶಕ್ತಿಯನ್ನು ಕೂಡ ಕೊಡ್ತು ಅಂತ ಅವರು ಹಲವು ತಿಂಗಳ ಕೆಳಗೆ ನಡೆದಂತ ಒಂದು ಪಾಡ್ಕಾಸ್ಟ್ ನಲ್ಲಿ ಹೇಳ್ಕೊಂಡಿದ್ರು. ಈ ಒಂದು ಅನಾರೋಗ್ಯದ ಕಾರಣದಿಂದನೇ 2022ರಿಂದ 2025ವರೆಗೂ ನಾನು ಪಬ್ಲಿಕ್ ಆಗಿ ಎಲ್ಲೂ ಕೂಡ ಹೆಚ್ಚು ಕಾಣಿಸ್ಕೊಂಡಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಕಳೆದ ಸುಮಾರು 3-4 ವರ್ಷಗಳ ಕೆಳಗೆ ಅವರು ಅನಾರೋಗ್ಯದಿಂದಾಗಿ ಬಳಲ್ತಾ ಇದ್ರು. ಈಗೀಗ ಅದರಿಂದ ಹೊರಬಂದು ರಿಕವರ್ ಆಗಿದ್ದಾರೆ. ರೇಖಾ ಅವರು ನಟಿಗಿಂತ ಒಬ್ಬ ಸದೃಢ ಮಹಿಳೆಯಾಗಿ ನಮ್ಮೆಲ್ಲರಿಗೂ ಇಷ್ಟ ಆಗ್ತಾರೆ. ಅವರಂತೆ ಒಂಟಿ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ಸಾಕ್ತಾ ಇರುವಂತ ಎಷ್ಟೋ ಮಹಿಳೆಯರಿಗೆ ಅವರು ಸ್ಫೂರ್ತಿಯಾಗಿ ನಿಲ್ತಾರೆ. ಜೀವನದಲ್ಲಿ ಇದುವರೆಗೂ ಸಾಕಷ್ಟು ನೋಡಿದಂತ ರೇಖಾ ತಮ್ಮ ಬದುಕಿನ ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ಮುಕ್ತ ನಗುವಿನಿಂದನೇ ಹಂಚಿಕೊಳ್ತಾರೆ. ಜಿಂಕೆ ಮರಿ ಹಾಡಿನ ಮೂಲಕ ಕನ್ನಡದಲ್ಲಿ ಫೇಮಸ್ ಆಗಿದ್ದಂತ ರೇಖಾ ಇವತ್ತಿಗೂ ಕೂಡ ಕನ್ನಡಿಗರ ಪಾಲಿಗೆ ಜಿಂಕೆ ಮರಿನೇ. 41ರ ವಸಂತದ ಹೊಸ್ತಿಲಲ್ಲಿ ಇರುವಂತ ರೇಖಾ ಈಗಲೂ ಕೂಡ ಅದೇ ಯೌವನ ಹಾಗೂ ಸೊಬಗನ್ನ ಮೇಂಟೈನ್ ಮಾಡ್ತಿದ್ದಾರೆ. ರೇಖಾ ಅವರು ಮತ್ತೊಮ್ಮೆ ನಟನೆಗೆ ಬರಲಿ, ಅವ್ರಿಗೆ ಉತ್ತಮ ಅವಕಾಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಲಿ, ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತೆ ಬ್ಯುಸಿ ಆಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ವೀಕ್ಷಕರೇ, ನಿಮ್ಗೆ ಈ ರೇಖಾ ಅವರ ಯಾವ ಚಿತ್ರ ಇಷ್ಟ ಅಂತ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.